ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಈ ದಿನ ನಾನು ಮಿಕ್ಸ್ಡ್ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬಾ ಅದ್ಭುತವಾಗಿರುತ್ತೆ, ಸುಲಭವಾಗಿ ಮಾಡ್ಕೋಬೋದು. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ, ವಾವ್ ಅಂತೀರ ತಿಂದಮೇಲೆ, ಅಷ್ಟು ರುಚಿಯಾಗಿರುತ್ತೆ. ಇದೀಗ ದೋಸೆಗೆ, ಚಪಾತಿಗೆ, ಮುದ್ದೆಗೆ ಮತ್ತು ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು 1 ಕಪ್ ಅಷ್ಟು ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. 1 ಕಪ್ ಕಾಯಿ ತುರಿಗೆ 3 ಟೇಬಲ್ ಸ್ಪೂನಷ್ಟು ಧನಿಯಾ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು 15 ಒಣಮೆಣ್ಸಿನ್ಕಾಯಿ ಮತ್ತು 1 ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಒಂದು 2-3 ನಿಮಿಷ ಫ್ರೈ ಮಾಡ್ಕೊಂಡ್ಬಿಡಿ. ತುಂಬ ಫ್ರೈ ಆಗೋದೇನು ಬೇಡ. ನೋಡಿ, ಈಗ ಒಣಮೆಣ್ಸಿನ್ಕಾಯಿನೂ ಸೇರಿಸ್ಕೊಂಡು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಮಸಾಲೆ ರೆಡಿ ಆಯ್ತಲ್ವ. 1 ಕಪ್ಪಷ್ಟು ಅಲಸಂದಿ ಕಾಳು, 1 ಕಪ್ಪಷ್ಟು ಹೆಸರು ಕಾಳು, 1 ಕಪ್ಪಷ್ಟು ಕಡಲೆಕಾಳು ಮತ್ತು ಕಡಲೆ ಬೀಜ ಇಷ್ಟನ್ನು ಒಂದು 3-4 ಸರಿ ಚೆನ್ನಾಗಿ ತೊಳೆದು 1-2 ಗಂಟೆ ಮುಂಚೆನೇ ನೆನೆಸಿಕೊಂಡ್ರೆ ಸಾರು ಸೂಪರಾಗಿ ಬರುತ್ತೆ. ಕಾಳೆಲ್ಲನೂ ಸಹ ಚೆನ್ನಾಗಿ ಬೆಂದೋಗುತ್ತೆ. ನೋಡಿ, ಕಡಲೆಕಾಳು ಸ್ವಲ್ಪ ನೆನೆಯೋದಕ್ಕೆ ಟೈಮ್ ತಗೊಳುತ್ತೆ, ಮಿಕ್ಕಿದ್ದೆಲ್ಲ ಬೇಗನೆ ನೆಂದೋಗುತ್ತೆ. ಇದಕ್ಕೆ ನಾನು 1-2 ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಕುಕ್ಕರ್ಗೆ ಇಕ್ಕೋಬೇಕು. ಒಂದು 4 ವಿಷಿಲ್ ಆಗೋಷ್ಟರಲ್ಲಿ ಕಾಳೆಲ್ಲನೂ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಈಗ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಇದು ಓವರ್ನೈಟ್ ನೆನೆಸಿಕ್ಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಕಾಳುಗಳೆಲ್ಲ ಎಲ್ಲ ಬೇಗ ಮಾಡ್ಕೋಬೇಕು ಅನ್ಬೇಕಾದ್ರೆ 1-2-3 ಗಂಟೆ ಮುಂಚೆನೇ ನೆನೆಸಿಕೊಂಡ್ಬಿಟ್ರೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾವು ರುಬ್ಕೊಂಡಿರೋ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆನೂ ಸಹ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಸೂಪರಾಗಿ ಅಲಸಂದಿ ಕಾಳು ಸಾರು ರೆಡಿ ಆಗುತ್ತೆ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಮೊದಲು ನಾನು ಅಲಸಂದಿ ಕಾಳು ಮಿಕ್ಸಡ್ ಕಾಳು ಸಾಂಬಾರನ್ನ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಸಾಂಬಾರು ಪುಡಿ ರೆಡಿ ಇತ್ತು ಮನೆಯಲ್ಲಿ. ಅದನ್ನು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕಿ ಮಾಡಿದ್ದೆ. ಈಗ ನಾನೇ ಸಾಂಬಾರು ಪುಡಿನ ರೆಡಿ ಮಾಡಿ ಹಾಕಿರೋದು. ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ಒಂಥರ ಟೇಸ್ಟ್ ಇರುತ್ತೆ. ಆ ಥರ ಮಾಡಿದ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ಕಾಳುಗಳು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಲ್ವ. ನಾನು ಅರ್ಕ ಮಿಲೆಟ್ ಅದರಲ್ಲಿ ಮುದ್ದೆ ಮಾಡಿದ್ದೆ. ಮುದ್ದೆ ಜೊತೆಗೆ ಕಾಳು ಸಾರು ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಅದ್ಭುತವಾಗಿರುತ್ತೆ. ಮುದ್ದೆನೂ ಸಹ ನಾನು ಹೇಗೆ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.